ಈ ಬಿಸಿಲಿಗೆ ಸಾಕಾಗಿ ಹೋಗಿದೆ ಜೀವನ. ನಮ್ಮ ಊಟವನ್ನು ಮುಗಿಸ್ಕೊಂಡು ಹೊರಗಡೆ ಅಬ್ಬಾ ಯಪ್ಪ. ಹಲೋ ನಮಸ್ತೆ, ಇದು ಶಾರದಾ ಲಾಜಿಕ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ಇವತ್ತಿನ ಒಂದು ವ್ಲಾಗಿಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವಾಚ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ಇವತ್ತು 8:30ಗೆ ಎದ್ದಿದ್ದೆ. 8:30ಗೆ ಎದ್ಬಿಟ್ಟು ಟಿಫನ್ ಎಲ್ಲ ಮಾಡಿ, ಟಿಫನ್ ಮುಗಿಸ್ಕೊಂಡು ರೋಹಿತ್ ಪೂಜೆ ಮಾಡಿದ್ದಾನೆ. ಇವತ್ತು ಥರ್ಸ್ಡೇ ಅಂತೇಳಿ ಪೂಜೆ ಎಲ್ಲ ಆಗಿದೆ. ನಾನೆಲ್ಲ ಕೆಲಸ ಮಾಡಿಕೊಂಡೆ. ಈಗ ಓದೋದಿದೆ, ಸ್ಟಡಿ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಸೊ 11:30ಇಂದ ಒಂದು 1 o'clock ತನಕ ಮಾಡ್ತೀನಿ. 1 o'clockಯಿಂದ ಸ್ವಲ್ಪ ಬೇಳೆ ಇದೆ, ಅನ್ನ ಮಾಡಿಕೊಂಡ್ರೆ ಆಯಿತು, ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ. ನೈಟ್ ಇವತ್ತು ಅಡುಗೆ ಮಾಡಬೇಕು. ಸೊ ಇಷ್ಟು ಆಗಿರುತ್ತೆ. ಈಗ ಸ್ಟಡಿ ಅವರ್ ಆಗಿರುತ್ತೆ, ಸ್ಟಡಿ ಮಾಡಬೇಕು. ತುಂಬ ಬಿಸಿಲಿದೆ. ಇಲ್ಲೇ ಮನೇಲಿ ಫ್ಯಾನ್ ಇಟ್ಟಿದ್ದೀನಿ, ಮನೇಲೇ ಓದೋಣ ಅಂತ. ಸಿಕ್ಕಾಪಟ್ಟೆ ತುಂಬ ಬಿಸಿಲಿದೆ. ಈ ಒಂದು ತಿಂಗಳು ಯಾವಾಗ ಕಳೆಯುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ಒಂದು ಮೇ ಕಂಪ್ಲೀಟ್ ಕಳೆದ್ಬಿಟ್ರೆ ನಮ್ಮ ಒಂದು ಫೇವ್ರೆಟ್ ಸೀಸನ್ ಬರುತ್ತೆ, ರೇನಿ ಅಂತ. ಸೊ ಆ ಒಂದು ಡೇ ಯಾವಾಗ ಬರುತ್ತೆ ಅಂತ ವೇಟಿಂಗ್ ಇಲ್ಲಿ. ಸೊ 1 ಮಂತ್ ಪಟ ಮುಗಿದ್ಬಿಡ್ಲಿ ಅಂತ ನಾನು ಕೂಡ ಈಗರ್ಲಿ ವೇಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ನಮ್ಮ ಒಂದು ಬಳ್ಳಾರಿ ಅಂದರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಿದೆ ಅಂತ ಓದೋಕ್ಕೆ ಏನು ಮಾಡದೇ ಇರೋಕ್ಕಾಗುತ್ತಾ? ಸೊ ಮಾಡಲೇಬೇಕು. ಈ ಒಂದು ರೊಟೀನನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಮತ್ತೆ ಸಿಗ್ತೀನಿ. ಒಂದು ಇವತ್ತು ಡೈಲಿ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಇವತ್ತು, ಯೂಸ್ಫುಲ್ ಆಗುವಂಥವು. ಕೊನೆಯ ತನಕ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಈಗ ನಾನು ಕ್ವಾಂಟನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಟೆಸ್ಟ್ ಸೀರೀಸನ್ನು ತಗೊಂಡಿದ್ದೀನಿ. ಸೊ ಒಂದು ಟೆಸ್ಟ್ ಸೀರೀಸಲ್ಲಿ ಚಾಪ್ಟರ್ ವೈಸು ಇದಿರುತ್ತೆ, ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಈಗ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದೆಲ್ಲ ಮೆಸ್ಸಿ ಆಗಿದೆ. ಇದೆಲ್ಲ ಮೆಸ್ಸಿ ಆಗಿದೆ, ಕ್ಲೀನಪ್ ಮಾಡ್ಕೋಬೇಕು. ನಾನು ಅಮ್ಮಂತ ಹೋಗ್ತೀನಿ. ಐ ಆಮ್ ಗೋ ಟು ಹೋಮ್. ಹೌದಾ? ಮೈ ಗಾಡ್, ಗೋ. ಅದು ಟವಲ್ ತಗೊಂಡು ಮುಖ ಎಲ್ಲ ಒರೆಸ್ಕೊಂಡು ನೀರೆಲ್ಲ ಇದಾಗುತ್ತಲ್ಲ. ಸೊ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದರ ಮತ್ತೆ ಸಿಗ್ತೀನಿ. ಇದೆಲ್ಲ ಕ್ಲೀನಪ್ ಮಾಡ್ತೀನಿ. ಹಂಗೆ ಚೆಕ್ ಮಾಡಿದ್ದೀನಿ, ಹಂಗೆ ತಗೊಳ್ಳೋದು ಇಡೋದು ಹಂಗೆ ಆಗ್ತಿದೆಯಲ್ಲ. ಸೊ ಕ್ಲೀನಪ್ ಮಾಡೋಕ್ಕಾಗಿಲ್ಲ. ಇದು ಒಂದು ಆ ಕಡೆ ಒಂದು ಕಾಣ್ತಿದೆಯಲ್ಲ, ಅದೊಂದು ಇದೊಂದು ಕ್ಲೀನಪ್ ಮಾಡಬೇಕು. ಮಾಡ್ತೀನಿ ಬಿಡು ಮಾಡ್ಕೊಂಡು. ಈಗ ಲೆಕ್ಕನ ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ. ಸೊ ಇಷ್ಟು ತನಕ ಓದಿದ್ದಾಯಿತು. ಲೆಕ್ಕ ಎಲ್ಲ ಪ್ರಾಕ್ಟೀಸ್ ಮಾಡಿದೆ ನೀಟಾಗಿ. ಸೊ ಈಗ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಬೇಳೆ ಇದೆ. ಸೊ ಬೇಳೆ ಇರೋದ್ರಿಂದ ಈಗ ಅನ್ನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಸ್ಮಾಲ್ ಕುಕ್ಕರ್. ಐ ಥಿಂಕ್ ಇದು ಎಷ್ಟು ಲೀಟರ್ ದಪ್ಪ ಇದೆ ಗೊತ್ತಿಲ್ಲ ನನಗೆ, ಇದು ಎಷ್ಟು ಲೀಟರ್ ಅಂತ. ಸೊ ಇದರಲ್ಲಿ ಮಾಡೋಣ. 3 ಮೆಂಬರ್ಸ್ಗೆ ಇದು ಕರೆಕ್ಟ್ ಆಗುತ್ತೆ. ಹಾಗಾಗಿ ಅನ್ನ ಒಂದೇ ಮಾಡಿದರೆ ಆಯಿತು. ಈಗ ಗೇನ್ ಊಟ ಮಾಡಿಬಿಟ್ಟು ಓದಬೇಕು. ಗೈಸ್, ಉಪ್ಪು ವಿಡಿಯೋ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆನೇ ಹಾಕಿದ್ದೀನಿ, ಬಟ್ ಹಾಕಿಲ್ಲ ಅಂಥೇಳಿ ಮತ್ತೆ ಹಾಕೋಕ್ಕೆ ಟ್ರೈ ಮಾಡಿದೆ. ಬಟ್ ಸ್ವಲ್ಪ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿದೆ, ಉಪ್ಪಾಗಿತ್ತು. ಗಾಡು ಬರೀ ಉಪ್ಪಿನ ವಿಷಯದಲ್ಲಿ ಹಿಂಗೆ ಆಗುತ್ತೆ.
ಸೊ ಉಪ್ಪು ಹಾಕಿದ್ದೀನಿ, ಇಲ್ಲಾಂದರೆ ಹಾಕ್ಬಿಡ್ತಾ ಇದ್ದಾಗೇನು. ಶಿವ ಶಿವ, ನನಗೆ ಹಿಂಗಾಗುತ್ತಾ. ಈ ಉಪ್ಪಿನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನನಗೆ. ಸೊ ಅನ್ನ ಆದಮೇಲೆ ಊಟ ಮಾಡಿ ಹಾಗೇನು ಓದ್ತೀನಿ. ಒಂದು ಸ್ವಲ್ಪ ಇದಾಗೋ ತನಕ, ಅನ್ನ ಆಗೋ ತನಕ ಏನಾದರೂ ಪ್ರಾಕ್ಟೀಸ್ ಮಾಡ್ತೀನಿ ಟೇಬಲ್ಸ್ ಫಾರ್ಮ್ಗೆ. ನನ್ನ ಟೇಬಲ್ಸು ಒಂದು 15 ತನಕ ನೀಟಾಗಿ ಬರ್ತದೆ, ಆ ಕಡೆ ಬರೋದಿಲ್ಲ. ಹಾಗಾಗಿ ಈ ಗ್ಯಾಪಲ್ಲಿ ಕಲ್ತ್ಕೊತೀನಿ. ಸೊ ಮತ್ತೆ ಸಿಗ್ತೇನೆ. ನಮ್ಮ ಊಟವನ್ನು ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದೀವಿ, ನಾನು ಮತ್ತು ನಮ್ಮ ರೋಹಿ. ಸ್ವಲ್ಪ ಹೊರಗಡೆ ಕೂತ್ಕೊಂಡು ಇವನ್ನ ಮಲಗಿಸ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಸ್ಟಾರ್ಟ್ ನಾವು ಓದೋದು. ಮೈ ಗಾಡ್, ಏನು ಊಟ ಮಾಡಿದ್ರಿ ಸರ್? ಅನ್ನ, ಬೇಳೆ, ತುಪ್ಪ, ಸಾರು. ಬೇಳೆ ಬೇರೆ, ಸಾರು ಬೇರೆನಾ? ಅನ್ನ, ಬೇಳೆ, ಮೊಸರು. ಸೊ ಗೈಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮರೀರಿ ಲೈಕ್ ಕೊಡೋದು ಮರೀರಿ. ನೋ ಪ್ಲೀಸ್ ಲೈಕ್ ಕೊಡಿ. ಮರೀರಿ ಲೈಕ್ ಕೊಡೋದು ಹಂಗೆ ಹೇಳಿದ್ರೆ ಹೆಂಗೆ ಹೇಳು? ನೀನೇ ಸಪೋರ್ಟ್ ಮಾಡಬೇಕು ಗೊತ್ತಾ? ಹೋಗು, ನಿನ್ನ ಡಿಕ್ಟೇಷನ್ ಇಟ್ಟಾಗ ಎಷ್ಟು ತಗೋತೀಯ ಮಾರ್ಕ್ಸ್ ಎಲ್ಲ ಹೇಳ್ತೀನಿ ಅವರಿಗೆ. ಗೈಸ್, 10ಗೆ ಎಷ್ಟು ತಗೋತಾನೆ ಗೊತ್ತಾ ನಮ್ಮ ರೋಹಿ? ಎಷ್ಟು ತಗೋತೀಯ? 10. 7, 6, 9. ಅದು ಫುಲ್ಲು ಪ್ರಾಕ್ಟೀಸ್ ಆದಮೇಲೆ 9. ನೋ ಈ ಬಿಸಿಲಿಗೆ ಸಾಕಾಗಿ ಹೋಗಿದೆ ಜೀವನ. ಸೊ ಮಂತೆಲ್ಲ ಹೋಗ್ಬಿಟ್ರೆ ಸಾಕಾಗೈತೆ ನನಗೆ. ನಮ್ಮ ಗಿಡಗಳು ಸದ್ಯಕ್ಕೆ ಏನೇನಿದೆ ತೋರಿಸ್ತೀನಿ ಬನ್ನಿ. ಇದು ಬದನೆಕಾಯಿ ಗಿಡ, ಮೊನ್ನೆ ಎಲ್ಲ ಹರ್ಕೊಂಡು ಚಟ್ನಿ ಮಾಡಿದ್ದೀನಿ. ಸೊ ಇದು ಕ್ಯಾಬೇಜ್. ಇದು ಮ್ಯಾಂಗೋ. ಏನೇನೋ ಇದಾವೆ ಇಲ್ಲಿ, ಕಾಣಿಸುತ್ತೋ ಇಲ್ಲ ನಿಮಗೆ. ಇದು ದಾಳಿಂಬೆ. ಈ ಕಡೆ ಸೀಡ್ಸ್ ಹಾಕಿದೆ, ಇನ್ನೂ ಬಂದಿಲ್ಲ. ಇದು ಸನ್ಫ್ಲವರು. ಇದು ಮಾರ್ನಿಂಗ್ ಗ್ಲೋರಿ ಇತ್ತು, ಬಟ್ ಒಣಗೋಗಿದೆ ಬಿಸಿಲಿಗೆ. ಅದೂ ದಾಳಿಂಬೆ. ಸದ್ಯಕ್ಕಿಷ್ಟೇ ಇದ್ದಾವೆ, ಎಲ್ಲ ಬಿಸಿಲಿಗೆ ಹೋಗಿದೆ. ಸೊ ಮಳೆಗಾಲ ಬಂದಮೇಲೆ ಹಾಕಬೇಕು ಸೀಡ್ಸ್ ಎಲ್ಲ. ಸೊ ಇದು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಓದ್ತಾ ಇದ್ದೀನಿ ಈಗ. ಇದಿಷ್ಟು ಲಾಸ್ಟ್ ಕ್ಲಾಸಸ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಆಗಿರುತ್ತೆ. ನೀವೇನಾದರೂ ನಂತರನೇ ಓದ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ್ಯಾವ ಚಾನಲಲ್ಲಿ ಯೂಟ್ಯೂಬನ್ನು ಬಳಸ್ಕೊಂಡು ಯಾವ್ಯಾವ ಚಾನಲಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳ್ತೀನಿ. ದೆನ್ ಇವಾಗ ಇಂಗ್ಲೀಷ್ನ ಓದ್ತಾ ಇದ್ದೀನಿ. ಸೊ ಸಿಗೋಣ ಆಮೇಲೆ. ಏನದ ABCD ಹೇಳ್ಕೊಡಂಬ. ABCD ಅವ್ವ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇದೆ. ಏನದು ಲೈಟ್ ಹೋಗ್ಬಿಟ್ಟಿತ್ತು ಇಷ್ಟೋ ತನಕ. ಸೊ ಈಗ ಅಡುಗೆ ಮಾಡ್ಕೋಬೇಕು. ಅನ್ನ ಮಾಡ್ತೀನಿ, ಜೊತೆಗೆ ಸ್ವಲ್ಪ ಮೆಂತೆ ಮತ್ತು ಎಗ್ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ. ಇದೆಲ್ಲ ಮಾಡೋಷ್ಟಿಗೆಲ್ಲ ಒಂದು 1/2 hour ಆಗ್ಬೋದು. ಸೊ ಹೊಟ್ಟೆ ಹಸಿತಾ ಇದೆ, ಬಡ ಮಾಡೋಣ. ಇವತ್ತು ಸ್ವಲ್ಪ ಸ್ಯಾಟಿಸ್ಫೈ ಆಗಂಗೆ ಓದಿದೆ. ಹಾಗೇನೀಗ ಊಟ ಮಾಡಿಬಿಟ್ಟು
ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಯಾವುದೇ ಒಂದು ಏನು ಟ್ರೈಪಾಡ್ ಆ ಥರದ್ದೆಲ್ಲ ತಗೊಂಡಿಲ್ಲ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ತೀನಿ, ಹಚ್ಚೀನಿ. ಈ ಬಟ್ಟೆ ಏಟನ್ ಮಾಡಿಸಿದ್ರು ಡಿಗ್ನಿಟಿಂಗ್ ಹಂಗೆ ಅಕ್ಕ, ಇದು ಖಾರ ಐತಲ್ಲ ಫ್ರಿಜ್ನಾಗಿಂದ ತೆಗ್ದೀನಿ. ಸುಮ್ಮನೆ ನೀರೆಲ್ಲ ಇದಾಗ್ತದಂತ ಡಬ್ಯಾಗ ಹಾಕಣ. ಡಬ್ಯಾಗ ಹಾಕಿಡ ಬೇಡ, ಅದ್ರಾಗ ಹಾಕ. ಸ್ವಲ್ಪ ನೀರು ಮುಟ್ಟಿದಂಗೆ ಆಗ್ಯಾವ, ಒಂದು ಸ್ವಲ್ಪ ನೋಡ್ಬೇಕು. ಅದರ ಕವರ್ ಹಾಕಿಲ್ಲ ನೀನು? ಯಾವುದು? ಅದ ಇರ್ತೀನಿ ಹಾಕಿನಿ. ಕವರ್ ಹಾಕಿದ್ರೆ ಕವರು ಸ್ವಲ್ಪ ತಣ್ಣಗಾದಂಗೆ ಆಗತ್ತೆ, ಅದಕ್ಕೆ ತೆಗೆದ್ಬಿಟ್ಟೆ ನಾನು. ಬೇಷ್ ಐತೆ, ಅದು ಡಬ್ಬ್ಯಾಗ ಹಾಕ್ಬಿಡೋಣ ಅಂತ. ಹೀಗೆ ಕವರ್ ಹಾಕ್ಬಿಡೋಣ. ಕವರ್ ಹಾಕ್ಬಿಡು. ಇದೆಲ್ಲೈತೆ? ಇಲ್ಲ ಖಾಲಿ ಐತೆ. ಇದ್ರಾಗ ಐತೆ ನೋಡಿ ಖಾರ. ನಿನ್ನೆ ಭುವನ್ನವ್ರು ಬಂದಿದ್ರು. ಅದಲ್ಲ ಅಷ್ಟೊಂದು ಖಾರ ಕುಂದಾಕಲ್ಲ, ಅದಕ್ಕೆ ಇದ್ರಾಗ ಐತೆ ನೋಡಿ, ಹಾಕಿಬಿಡು. ಮತ್ತೆ ಇದರಲ್ಲೇ ಸೊ ಇದು ಮಾಡಿದರೆ ಮೂವರೆ ಸರಿ ಆಗುತ್ತೆ. ಬಳಸಕ್ಕ ಐತೆ, ಅದ್ರಲ್ಲಿ ಹಾಕು. ತರ್ತೀನಿ, ನೋಡ್ತೀನಿ, ಸ್ವಲ್ಪ ಹಾಕೋತೀನಿ. ಪಲ್ಯ ಮಾಡ್ಬೇಕೀಗ. ಸರಿ ಬರಕಲ್ಲ. ಯಪ್ಪ ಮೈ ಗಾಡ್, ಇದಕ್ಕೇನೋ ಜೋರು ಬಂದಿತ್ತು. ಇವಾಗ ನೋಡು ಫುಲ್ಲು ಜಗ್ಗಿ ಬರ್ತದೆ ಈಗ. ಗಿಮಿ ಬಂತು ದೊಡ್ಡದು ಬರ್ತದೆ ಈಗ ನೋಡು. ಫಸ್ಟ್ ಗುಡುಗು, ಆಮೇಲೆ ಮಿಂಚು. ಅಷ್ಟು ಗುಡುಗು ಆಮೇಲೆ ಮಿಂಚು. ಈಗ ಬರ್ಬೇಕು, ಈಗ ಮಿಂಚು ಅಷ್ಟು ಸೌಂಡಿಗೆ. ಇನ್ನೂ ಬರ್ತಾ ಇರಲಿಲ್ಲ. ವಾಯ್ ಬಂತು. ಇನ್ನೂ ಜಗ್ಗಿ ಬರ್ಬೇಕು ಆ್ಯಕ್ಚುಲಿ. ನಿನ್ನ ಕೈಯನ್ನು ಸಣ್ಣಕ್ಕಾದಾಗ ನೋಡ್ತೀಯಲ್ಲ.